ಚೆಫ್ ಮದರ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ಪುಳಿಯೋಗರೆ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ. ಪುಳಿಯೋಗರೆ ಪೌಡರ್ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ. ಮೊದಲಿಗೆ 1 ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿ ಹುರ್ಕೋಬೇಕು. ಸ್ವಲ್ಪ ಜಾಸ್ತಿ ಬೇಡಿಗೆ ಮೆಣಸಿನ್ಕಾಯಿ ತೊಗೋಬೇಕಾಗುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಕಲರು ಚೆನ್ನಾಗಿ ಬರುತ್ತೆ. ಖಾರ ಬೇಕು ಅಂದರೆ ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಬರೀ ಬೇಡಿಗೆ ಮೆಣಸಿನ್ಕಾಯಲ್ಲೇ ಮಾಡಿದ್ರೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು 5 ರಿಂದ 6 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಸ್ವಲ್ಪ. ಇವಾಗ ಇದಕ್ಕೆ ಇದರಲ್ಲೇ ಕರ್ಬೇವಿನ ಸೊಪ್ಪು ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎರಡು ಒಟ್ಟಿಗೆ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ. ತುಂಬ ಫ್ರೈ ಮಾಡಬಾರ್ದು, ಯಾಕಂದರೆ ಕಪ್ಪಗಾಗಿ ಕಲರ್ ಚೆನ್ನಾಗಿ ಬರಲ್ಲ. ನೋಡಿ, ಅದಕ್ಕೆ ತೆಗೆದ್ರೆ ಸಾಕಾಗುತ್ತೆ. ಎರಡು ಫ್ರೈ ಆಗಿದೆ ನೋಡಿ, ತಗೊಂಡು ಇಷ್ಟಿದ್ರೆ ಸಾಕಾಗುತ್ತೆ. ಮೆಂತ್ಯ ಹಾಕ್ಕೊತಾ ಇದ್ದೀನಿ. ಇದಕ್ಕೇನು ಆಯಿಲ್ ಅವಶ್ಯಕತೆ ಇಲ್ಲ, ಹಂಗೆ ಡ್ರೈ ರೋಸ್ಟ್ ಮಾಡಬೇಕು. ಮೆಂತ್ಯ ಮತ್ತು ಸಾಸಿವೆ, ಕಾಳುಮೆಣಸು 3 ಒಟ್ಟಿಗೆ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಕಾಳುಮೆಣಸು ಹಾಕಬೇಕಾಗುತ್ತೆ. ಇದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮೆಣಸು 1-2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಅದು ಆಪ್ಷನಲ್ಲು, ಜಾಸ್ತಿ ಬೇಕಾದರೂ ಹಾಕ್ಕೋಬೋದು, ಕಡಿಮೆ ಬೇಕಾದರೂ ಹಾಕ್ಕೋಬೋದು. ಇವಾಗ ನೋಡಿ, ಇಷ್ಟು ಫ್ರೈ ಆದರೆ ಸಾಕು, ತಕ್ಕೊತಾ ಇದ್ದೀನಿ. ನೋಡಿ, ಫ್ರೈ ಆಗಿದೆ. ಇವಾಗ ಧನಿಯಾ ಹುರ್ಕೊತಾ ಇದ್ದೀನಿ. ಧನಿಯಾ ಒಂದು ಬಟ್ಲು ತೊಗೊಂಡಿದ್ದೀನಿ. ಒಂದು 50 ಗ್ರಾಮ್ಸ್ ತೊಗೊಂಡಿದ್ದೀನಿ ಸಾಕು. 50 ಗ್ರಾಮ್ಸ್ ಹಾಕ್ಕೊಂಡ್ರೆ ಧನಿಯಾ ಅಷ್ಟು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಪರವಾಗಿಲ್ಲ. ಆದರೆ ಜೀರಿಗೆ ಮಾತ್ರ ಕರೆಕ್ಟ್ ಮೆಜರ್ಮೆಂಟಲ್ಲಿ ಹಾಕೋಬೇಕು, ಅದು ಟೇಸ್ಟ್ ಕೊಡುತ್ತೆ. ನೋಡಿ, ಇಷ್ಟ ಆದರೆ ಸಾಕು. ಫ್ರೈ ಆದರೆ ತುಂಬ ಕಪ್ಪಾಗೋದು ಬೇಡ. ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಕರೆಕ್ಟ್ ಮೆಜರ್ಮೆಂಟ್ ಇರಬೇಕು. ಧನಿಯಾ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಜೀರಿಗೆ ಸ್ವಲ್ಪ ಜಾಸ್ತಿನೇ ಇರಬೇಕು. ಇದು 50 ಗ್ರಾಮ್ಸ್ ತೊಗೊಂಡಿದ್ದೀನಿ. ಜೀರಿಗೆ ನೋಡಿ ಫ್ರೈ ಆಗಿದೆ, ಸಾಕು. ಇಷ್ಟು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಬಿಳಿ ಎಳ್ಳು ತೊಗೊತಾ ಇದ್ದೀನಿ. ಬಿಳಿ ಎಳ್ಳು ಅಷ್ಟೇ 50 ಗ್ರಾಮ್ಸ್ ಹಾಕ್ಕೊಂಡಿದ್ದೀನಿ. 50 ಗ್ರಾಮ್ಸಿಂದ ಜಾಸ್ತಿನೂ ಹಾಕೋಬೋದು, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಇದಕ್ಕೆ ಸ್ವಲ್ಪ 50 ಗ್ರಾಮ್ಸ್ ಹಾಕ್ಕೊಂಡು ಒಗ್ಗರಣೆಗೂ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ನೋಡಿ, ಎಳ್ಳು ಫ್ರೈ ಆಗಿದೆ. ಈ ಕಲರ್ ಬಂದರೆ ಸಾಕು. ಅದಕ್ಕೆ ತಕ್ಕೋಬೇಕಾಗುತ್ತೆ ನೀವು. ಇವಾಗ ಕಡಲೆಬೇಳೆ, ಉದ್ದಿನಬೇಳೆ 2 ಹುರ್ಕೊತಾ ಇದ್ದೀನಿ. ಫಸ್ಟ್ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಇದು 50 ಗ್ರಾಮ್ಸ್ಗಿಂತ ಕಡಿಮೆ ಹಾಕೋಬೇಕು ಕಡಲೆಬೇಳೆ. ಸ್ವಲ್ಪ ಉದ್ದಿನಬೇಳೆ ಜಾಸ್ತಿ ಹಾಕೋಬೇಕಾಗುತ್ತೆ. ನಾನಿಲ್ಲಿ ಉದ್ದಿನ ಕಾಳು ಬಳಸ್ತಾ ಇದ್ದೀನಿ. ಉದ್ದಿನ ಕಾಳು ಇಲ್ಲ ಅಂದರೆ ಉದ್ದಿನಬೇಳೆನೂ ಹಾಕೋಬೋದು. ಕಡಲೆಬೇಳೆ, ಉದ್ದಿನಬೇಳೆ ಫ್ರೈ ಆಗಿದೆ. ಇದನ್ನು ಮಾತ್ರ ಸಪ್ರೇಟಾಗಿ ತಕ್ಕೋಬೇಕಾಗುತ್ತೆ, ಯಾಕಂದರೆ ಅದಕ್ಕೆ ಮಿಕ್ಸ್ ಮಾಡಿದ್ರೆ ಇದು ನೀಟಾಗಿ ಪುಡಿ ಆಗಲ್ಲ. ಹಾಗಾಗಿ ಇವೆರಡು ಮಾತ್ರ ಸಪ್ರೇಟಾಗಿ ತಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಇಷ್ಟು ಕಲರ್ ಬಂದರೆ ಸಾಕು, ತುಂಬ ಕಪ್ಪಾಗೋದು ಬೇಡ. ಅದಕ್ಕೆ ಹುರ್ಕೊಳ್ರಿ ಸಾಕು. ಇವಾಗ ಸ್ವಲ್ಪ ಕೊಬ್ಬರಿ ತೊಗೊತಾ ಇದ್ದೀನಿ, ತುರಿದಿರೋದು. ಒಂದು ಕೊಬ್ಬರಿಲಿ ಅರ್ಧ ಹೋಳು ತೊಗೊತಾ ಇದ್ದೀನಿ ನಾನಿಲ್ಲಿ. ಇದು ಅಷ್ಟೇ ಸ್ವಲ್ಪ ಫ್ರೈ ಆದರೆ ಸಾಕು, ತುಂಬ ಬ್ರೌನ್ ಕಲರ್ ಬರೋದು ಬೇಡ. ಅದಕ್ಕೆ ತಗೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಸ್ವಲ್ಪನೇ ಹುರ್ಕೊಂಡಿರೋದ್ರಿಂದ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊತಾ ಇದ್ದೀನಿ. ಇದನ್ನೇ ಜಾಸ್ತಿ ಕ್ವಾಂಟಿಟಿ ತೊಗೊಂಡು ಮಿಲ್ಲಲ್ಲಿ ಹಾಕ್ಸಿ ಪುಡಿ ಮಾಡಿ ಇಟ್ಕೋಬೋದು ನೀವು. ನೋಡಿ, ಎಲ್ಲ ಹುರಿದಿರೋದಾಗಿದೆ. ಇದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಕಟ್ ಮಾಡಿ ಹಾಕೋಬೇಕಾಗುತ್ತೆ, ಇಲ್ಲಾಂದರೆ ಮಿಕ್ಸಿಲಿ ಪುಡಿ ಆಗಲ್ಲ ಇದು. ಇವಾಗ ಎಲ್ಲ ಪುಡಿ ಮಾಡ್ಕೊತಾ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು. ನೋಡಿ, ಅಂಗಡಿಲಿ ಥರ ಪುಡಿಗಿಂತ ಇದು ಮನೆಯಲ್ಲೇ ಮಾಡಿರೋದು, ಅದಕ್ಕಿಂತ ಚೆನ್ನಾಗಿ ಟೇಸ್ಟು ಬರುತ್ತೆ ಮತ್ತು ತುಂಬ ಜನ ಇದ್ದರೆ ಯೂಸ್ ಆಗುತ್ತೆ ಈ ಥರ ಮನೇಲಿ ಪುಡಿ ಮಾಡ್ಕೊಳೋದ್ರಿಂದ. ನೋಡಿ, ಇದು ಪುಡಿ ಆಗಿದೆ. ಇವಾಗ ಕಡಲೆಬೇಳೆ, ಉದ್ದಿನಬೇಳೆ ಪೌಡ್ರ್ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಇದ್ರ ಜೊತೆ ಏನಕ್ಕೆ ಹಾಕಲ್ಲ ಅಂದರೆ ನೀಟಾಗಿ ಅದು ಪುಡಿ ಆಗೋದಿಲ್ಲ. ಹಾಗಾಗಿ ಇದನ್ನು ಸಪ್ರೇಟಾಗೆ ಪೌಡ್ರ್ ಮಾಡಿಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೈಯಲ್ಲಿ ಬೇಕಾದರೂ ಮಿಕ್ಸ್ ಮಾಡ್ಕೊಬೋದು, ಇಲ್ಲಾಂದರೆ ಎಲ್ಲ ಪೌಡ್ರೂ ಇನ್ನೊಂದು ಸರಿ ಮಿಕ್ಸಿಗೆ ಹಾಕ್ಕೊಂಡ್ರೆ ನೀಟಾಗೆ ಅದು ಮಿಕ್ಸ್ ಆಗುತ್ತೆ. ಇವಾಗ ಕೊಬ್ಬರಿ ಹಾಕ್ಕೊಂಡು ಅದನ್ನು ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ. ಈ 3 ಒಟ್ಟಿಗೆ ಒಂದು ಜಾರ್ಗೆ ಹಾಕ್ಕೊಬಿಟ್ಟು 1-2 ಸರಿ ಮಿಕ್ಸಿ ಮಾಡಿಕೊಂಡ್ರೆ ನೀಟಾಗೆ ಮಿಕ್ಸ್ ಆಗುತ್ತೆ. ನೋಡಿ, ಈ ಥರ ಮಿಕ್ಸ್ ನೀಟಾಗಿ ಆಗುತ್ತೆ. ನೋಡಿ, ಎಷ್ಟು ನೀಟಾಗೆ ಪುಡಿ ಆಗಿದೆ. ನೋಡಿ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಮನೇಲಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.